ಹಾನಗಲ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ವರ್ಷನೇ ಬೇರೆ. ಬಿಜೆಪಿಯ ಘಟಕದಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊರಬರ್ತಾ ಇರುವ ಹೇಳಿಕೆ ಇಡೀ ಪ್ರಕರಣಕ್ಕನ್ನೇ ಟ್ವಿಸ್ಟ್ ಕೊಡ್ತಾ ಇದೆ. ಸೂಫಿ ಪ್ಲಾಟ್ಫಾರ್ಮ್ ಯುವಕರಿಂದ ಮಹಿಳೆ ಮೇಲೆ ದೌರ್ಜನ್ಯ ಮಾಡಲಾಗಿದೆ ಹೇಳಿಕೆ ಕೊಟ್ಟಿರೋದು ಬಿಜೆಪಿ ನಾಯಕಿ ಮಾಳವಿಕಾ ಅವಿನಾಶ್. ಸರ್ಕಾರ ಮಹಿಳೆಯನ್ನ ಶಿಫ್ಟ್ ಮಾಡುವ ಮೂಲಕ ಲೀಗಲ್ ಕಿಡ್ನಾಪ್ ಮಾಡ್ತಾ ಇದೆ ಅನ್ನೋ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಬಿಜೆಪಿ ಮಹಿಳಾ ಘಟಕದ ಅಧ್ಯಕ್ಷೆ ಮಂಜುಳಾ. ಈ 50-55 ಕೇಸ್ಗಳು ನಡೀತಾ ಇರುವಾಗ ಮಹಿಳಾ ಮಂತ್ರಿ ಎಲ್ಲಿ ಹೋಗಿದ್ರು? ಅವರು ಭಾಷಣ ಚೆನ್ನಾಗಿ ಮಾಡ್ತಾರೆ, ಅದರಲ್ಲೂ ಇಲ್ಲದ ಸಲ್ಲದ ಇತಿಹಾಸ ಎಲ್ಲ ಬೇರೆ ಹೇಳ್ತಾರೆ. ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿತ್ತು ಅಂತೆಲ್ಲ ಬೇರೆ ಹೇಳ್ತಾರೆ. ಆ ಥರದ ಬೇಡದ ರಾಜಕಾರಣ ಮಾಡುವಂತಹ ವ್ಯಕ್ತಿ ಇವತ್ತೆಲ್ಲಿ? ಇನ್ನೊಂದು, ಅಲ್ಲಿ ಹೋದಾಗ ಬೆಳಕಿಗೆ ಬಂದಿದ್ದು ಮತ್ತು ಇಲ್ಲಿ ವಿಚಾರಿಸಿದಾಗ ಬೆಳಕಿಗೆ ಬಂದಿದ್ದು ಸೂಫಿ ಫೋರಮ್ ಅಂತ ಹುಡುಗರ ಒಂದು ತಂಡ ಇದೆಯಂತೆ. ಈ ಹುಡುಗರ ತಂಡ ಏನು ಮಾಡುತ್ತೆ ಅಂದರೆ ಯಾವ ಸಮಾಜ ಸೇವೆಯೂ ಮಾಡ್ತಿಲ್ಲ. ಈ ರೀತಿಯ ಪುಂಡಾಟಿಕೆ ಮತ್ತು ಅಪರಾಧ, ಘೋರ ಅಪರಾಧ. ನಿಮಗೆ ಗ್ಯಾಂಗ್ ರೇಪ್ ಅನ್ನೋದು 376D ಅಂತ ಒಂದು ಸೆಕ್ಷನ್ನ ಸೇರಿಸಿದ್ದಾರೆ. ನಿರ್ಭಯ ನಂತರ ಇಡೀ ದೇಶದಲ್ಲಿ ಮಹಿಳಾ ಸುರಕ್ಷತೆಯ ಬಗ್ಗೆ ಇರುವಂತಹ ಕಾಳಜಿ ಮತ್ತು ಎಲ್ಲರಿಗೂ ಇರುವಂತಹ ಆತಂಕ ಮಹಿಳಾ ಸುರಕ್ಷತೆಯ ಬಗ್ಗೆ 376D ಇದರಲ್ಲಿ ಇಲ್ಲ ನೋಡಿ. ಅಡಿಷನಲ್ ಆ್ಯಡ್ ಮಾಡಿದ್ದಾರೆ. ಯಾವಾಗ? ಆಕೆ ಸ್ಟೇಟ್ಮೆಂಟನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಾಗ. ಪೊಲೀಸರ ಮುಂದೆ ಯಾಕೆ ಅವಳು ಹೆದರಿದ್ಲು ಹಾಗಿದ್ದರೆ? ಅಂದರೆ ಎಲ್ಲೋ ಪೊಲೀಸರು ಆಕೆಗೆ ಅಭಯವನ್ನು ಇಡಿಸಿದ್ದಾರಾ ಅಥವಾ ಸರ್ಕಾರ ಪೊಲೀಸರ ಮುಖೇನ ಅಭಯವನ್ನು ಇಡಿಸಿದ್ಯಾ? ಇದೆಲ್ಲವೂ ಬೆಳಕಿಗೆ ಬರಬೇಕಲ್ಲ. ಮಹಿಳಾ ಮಂತ್ರಿಗೆ, ಗೃಹ ಮಂತ್ರಿಗಳಿಗೆ ಎಲ್ಲವನ್ನು ತೇಲಿಸಿ ನಾಟಕದ ಮಾತಾಡಿಕೊಂಡು ಅದೆಲ್ಲ ಸಣ್ಣ ವಿಷಯ, ಇದೆಲ್ಲ ಸಣ್ಣ ವಿಷಯ, ನಾವು ಹಾಗೆ ಮಾಡಿದ್ದೀವಿ ಅಂತ ಹೇಳಿ ತಿಪ್ಪೆ ಸಾರಿಸುವಂಥ ಗೃಹ ಮಂತ್ರಿಗಳು ಎಲ್ಲಿ ಕಳೆದೋಗಿದ್ದಾರೆ? ಇವತ್ತು ಬೆಳಿಗ್ಗೆ ನಾವು ಬರ್ತಾ ಇದ್ದೇವೆ ಇಲ್ಲಿಗೆ ಅಂತ ಹೇಳ್ತಾ ಇದ್ದಾಗೆ ಗೊತ್ತಾಗ್ತಾ ಇದ್ದ ಹಾಗೆ ಇವತ್ತು ಸಿದ್ದರಾಮೇಶ್ವರ ಜಾತ್ರೆಗೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಯಡಿಯೂರಪ್ಪನವರು, ಬೊಮ್ಮಾಯಿ ಸಾಹೇಬರು ಬರ್ತಿದ್ದಾರೆ, ನಮ್ಮ ಗೌರವಾನ್ವಿತ ರಾಜ್ಯಾಧ್ಯಕ್ಷರು BY ವಿಜೇಂದ್ರ ಅವರು ಬರ್ತಿದ್ದಾರೆ. ಅವರ ಜೊತೆ ಸಮಾಲೋಚನೆ ಮಾಡಿ ನಾವಿಲ್ಲಿ ಬಂದ್ವಿ. ನಾವೆಲ್ಲ ಬರ್ತಾ ಇದ್ದೀವಿ ಅನ್ನೋದಕ್ಕಾಗಿ ಹೆದರಿದ ಈ ಸರ್ಕಾರ, ನಮ್ಮ ಭೇಟಿಗೆ ಬೆದರಿದ ಕಾಂಗ್ರೆಸ್ ಸರ್ಕಾರ ಇವತ್ತು ಸಂತ್ರಸ್ತೆಗೆ ಇನ್ನೂ ಟ್ರೀಟ್ಮೆಂಟ್ ಆಗಬೇಕು, ಅವಳಿಗೆ ಉಪಚಾರಗಳಾಗಬೇಕು, ಅವಳ ಶರೀರ ಸಂಪೂರ್ಣವಾಗಿ ಜರ್ಜರಿತವಾಗಿದೆ, ನರಳಿ ಹೋಗಿದ್ದಾಳು ಅವಳನ್ನು